ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಟ್ರಾವೆಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎವ್ರಿ ಟೈಮು ನಾವು ಇಂಡಿಯಾಗೆ ಬಂದಾಗ ಎಲ್ಲಿಗಾರು ಹೋಗಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಕತಾರಿಂದಲೇ ರೂಮ್ ಕೂಡ ಬುಕ್ಕೂ ಮಾಡ್ಕೊಂಡಿರ್ತೀವಿ. ಈ ಸಲ ಕೇರಳದಲ್ಲಿರೋ ಮುನ್ನಾರ್ಗೆ ಹೋಗ್ತಾ ಇದ್ದೀವಿ. ಇದು 2ನೇ ಸಲ ನಾವು ಮುನ್ನಾರ್ಗೆ ಹೋಗ್ತಾ ಇರೋದು. ಈಗ 2 ವರ್ಷದ ಹಿಂದೆ ಒಂದು ಸಲ ಹೋಗಿದ್ವಿ. ಅವಾಗೇನು ಸರಿಯಾಗಿ ನೋಡೋಕ್ಕಾಗಲಿಲ್ಲ ಅಂತ ಮತ್ತೆ ತಿರ್ಗಾ ಮುನ್ನಾರ್ಗೆ ಹೋಗ್ತಾ ಇದ್ದೀವಿ. ಇದಂತೂ ಮುನ್ನಾರಂತೂ ತುಂಬ ಚೆನ್ನಾಗಿದೆ. ನಿಮಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದು ಜಸ್ಟ್ ನಾವು ಮುನ್ನಾರ್ಗೆ ಟ್ರಾವೆಲ್ ಮಾಡ್ತಿರೋ ವಿಡಿಯೋ ಅಷ್ಟೇ. ಮುನ್ನಾರ್ಗೆ ಹೋದ್ಮೇಲೆ ನಾವೆಲ್ಲೆಲ್ಲಿ ಹೋದ್ವಿ ಅನ್ನೋ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಮುನ್ನಾರ್ಗೆ ಹೋಗೋ ರೋಡು ತುಂಬ ಕರ್ವ್ಸ್ ಇರುತ್ತೆ, ಹುಷಾರಾಗಿ ಹೋಗಬೇಕು. ನಾವು ಆದಷ್ಟು ಬೆಳಕಿರುವಂಗೆ ಹೋಗ್ಬಿಟ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ಹೋಗ್ತಾ ಹೋಗ್ತಾ ಫುಲ್ ಮೋಡ ಮುಚ್ಕೊಂಡ್ಬಿಡುತ್ತೆ, ನಮಗೇನೂ ಕಾಣಿಸೋದಿಲ್ಲ. ನಾವು ಫಸ್ಟ್ ಟೈಮ್ ಹೋಗುವಾಗ ನಮಗಿದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಫುಲ್ ಕತ್ಲಾಗಿಬಿಟ್ಟಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಮೋಡ ತುಂಬ ಒಂಥರ ಭಯದಿಂದನೇ ನಾವು ಮುನ್ನಾರ್ಗೆ ಹೋಗಿದ್ದು. ಈ ಸಲ ಬೇಗ ಹೋಗಿದ್ದರಿಂದ ಆರಾಮಾಗಿ ನಿಧಾನಕ್ಕೆ ಹೋದ್ವಿ. ನಾವು ಹೋಗಿದ್ದ ಟೈಮು ಇದು ಮಳೆಗಾಲ ಇರೋದ್ರಿಂದ ಸ್ವಲ್ಪ ಮಳೆನೇ ಇತ್ತು ಫಸ್ಟ್ ಡೇ. ಈ ಆಗಸ್ಟ್ವರೆಗೂ ಮಳೆ ಇರುತ್ತಂತೆ, ಸೆಪ್ಟೆಂಬರಿಂದ ಮಳೆ ಇರೋದಿಲ್ವಂತೆ. ಮತ್ತು ಡಿಸೆಂಬರಲ್ಲೆಲ್ಲ ಫುಲ್ಲು ಐಸ್ ಇರುತ್ತೆ. ಯಾರಾದರೂ ಗೈಡ್ ಸಹಾಯದಿಂದ ನಾವು ಅಲ್ಲೆಲ್ಲ ಮುನ್ನಾರ್ ಒಳಗಡೆ ಎಲ್ಲ ಹೋಗ್ಬಿಟ್ಟು ಬರ್ಬೋದು. ನಾವು ಹಂಗೆ ಮಾಡಿದ್ದು, ಗೈಡ್ ತೊಗೊಂಡು ನಾವೆಲ್ಲ ಕಡೆ ಹೋಗ್ಬಿಟ್ಟು ಬಂದ್ವಿ. ನಮ್ಮದೇ ಗಾಡಿ ಆದರೆ 500 ರುಪೀಸ್ ತೊಗೊತಾರೆ, ಅವ್ರದ್ದಾದರೆ 2000 ಇಂದ 2500ವರೆಗೂ ತೊಗೊಳ್ತಾರೆ. ಹಾಗೆ ನಾವಿದ್ದಿದ್ದು ಹೋಟೆಲ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ, ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದಿರುತ್ತೆ.
ನೋಡಿ ಬಂದ್ವಿ ನಾವು ಮಹೇಂದ್ರ ರೆಸಾರ್ಟ್ಗೆ. ಇಲ್ಲಿ ನಾವು ನಮ್ಮದು ಆಧಾರ್ ಕಾರ್ಡು ಅಥವಾ ಪಾಸ್ಪೋರ್ಟ್ ಏನಿದೆಯೋ ಅದನ್ನೆಲ್ಲ ನಾವು ಅಲ್ಲಿ ರಿಜಿಸ್ಟರ್ ಮಾಡಿ ಮತ್ತು ನಾವು ರೂಮ್ ಒಳಗೆ ಹೋಗ್ತಾ ಇದ್ದೀವಿ. ಇದಾದ ನಂತರ ಇಲ್ಲಿ ಮಹೇಂದ್ರ ರೆಸಾರ್ಟಲ್ಲಿ ಇನ್ನೊಂದು ವಿಷಯ ಹೇಳಬೇಕು, ಊಟ ಮಾತ್ರ ತುಂಬ ಕಾಸ್ಟ್ಲಿ. ನಾವೇನು ಮಾಡ್ತಾಯಿದ್ವಿ, ಹೊರಗಡೆ ಹೋಟೆಲಿಂದ ನಾವು ಆರ್ಡ್ರ್ ಮಾಡಿ ತರಿಸ್ಕೊಳ್ತಾ ಇದ್ವಿ. ಇಲ್ಲಿ ಮಹೇಂದ್ರ ರೆಸಾರ್ಟಲ್ಲಿ ಮೆಂಬರ್ಶಿಪ್ ಆಗಿರೋರಿಗೆ ಒಂದು ಪರ್ಸನ್ಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು 3 ಸೇರಿದ್ರೆ 2054 ರೂಪಾಯಿ. ಇನ್ನು ಮೆಂಬರ್ ಆಗಿಲ್ಲದವ್ರಿಗೆ ಇನ್ನೂ ಜಾಸ್ತಿ ಇರುತ್ತೆ, 3000 ಮೇಲೇ ಇರುತ್ತೆ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಬೇಡ ಅಂದ್ಬಿಟ್ಟು ಮೆಂಬರ್ ಆಗಿದ್ದರೂ ಕೂಡ ನಾವು ಬೇರೆ ಹೋಟ್ಲಲ್ಲಿ ನಾವು ಆರ್ಡ್ರ್ ಮಾಡಿ ನಾವು ಊಟ ತರಿಸ್ಕೊಳ್ತಾ ಇದ್ವಿ. ಇದಿಷ್ಟು ಇವತ್ತಿನ ನನ್ನ ಟ್ರಾವೆಲ್ ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ವಿಡಿಯೋ ಅಂತ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನನ್ನ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.